Hello ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಶುಕ್ರವಾರ, ನವರಾತ್ರಿ ಹಬ್ಬದ 5ನೇ ದಿನ. ಇವತ್ತು ಗ್ರೀನು ಬೇರೆದಿದೆ, ನಂಗೆ ನೆನಪೇ ಇಲ್ಲ. ಸಾನು ನೆನಪು ಮಾಡ್ತಾ ಇದ್ದಾಳೆ, ಅದು ಇದೆ ಅಲ್ವಾ ನಿನ್ನ ಹತ್ರ ಅಂತ. ಈಗ ಚೇಂಜ್ ಮಾಡೋದಕ್ಕೆ ಟೈಮ್ ಇಲ್ಲ, ಬೇಗ ಹೋಗಿ ಪೂಜೆ ಶುರು ಮಾಡಬೇಕು. ಇವತ್ತು ಶುಕ್ರವಾರ ಆಗಿರೋದ್ರಿಂದ 10:30ರಿಂದ 12 ಗಂಟೆ ರಾಹುಕಾಲ ಇರುತ್ತೆ. ಅದಕ್ಕಿಂತ ಮುಂಚೆ ಮಾಡಬೇಕು, ಇಲ್ಲ ಅದಾದಮೇಲೆ ನಾನು ಕತೆ ಶುರು ಮಾಡಬೇಕು. ಮತ್ತು ಇವತ್ತು ನಾನು ಇನ್ನು ನೈವೇದ್ಯ ಕೂಡ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ನನ್ನ ಪ್ಲ್ಯಾನಲ್ಲಿ. ಬನ್ನಿ ಬೇಗ ಇವತ್ತಿನ ದಿನ ಶುರು ಮಾಡೋಣ, ಆಮೇಲೆ ಹೇಗೆ ಹೋಗುತ್ತೆ ತಿಳಿಸ್ತಾ ಹೋಗ್ತೀನಿ. ಏನದು ಪ್ಲ್ಯಾನ್ ಅಂತಲೂ ತಿಳಿಸ್ತೀನಿ. ಪೂಜೆಗೆಲ್ಲ ರೆಡಿ ಮಾಡಿಟ್ಬಿಟ್ಟು ನಾನೀಗ ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವತ್ತು ಟೈಮಿಂಗ್ಸ್ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು, ಅದಕ್ಕೆ ನಾನು ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂತ ಮೊದಲು ಅಂದ್ಕೊಂಡೆ. ಈಗ ಹೇಗಿದ್ದರೂ ತುಂಬ ಟೈಮ್ ಇದೆ, ಆ ಟೈಮಲ್ಲಿ ನಾನು ಏನಾದ್ರೂ ಟೈಮ್ ಕನ್ಸ್ಯೂಮ್ ಮಾಡೋ ಅಂಥದ್ದನ್ನೇ ಮಾಡಿಬಿಡೋಣ ಅಂತ ನಾಳೆ ಮಾಡಬೇಕಾಗಿದ್ದನ್ನ ಇವತ್ತೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಏನು ಅಂತ ಈಗ ನಾನು ತಿಳಿಸ್ತೀನಿ. ಅದರ ಪ್ರಿಪರೇಷನ್ ಈಗ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ತಿಂಡಿಗೆ ದೋಸೆ ಹಾಕಿದ್ದೆ, ಹೇಗಿದ್ರು ಟೈಮ್ ಇದೆಯಲ್ಲ ಅಂತ ಆಲೂ ಪಲ್ಯ ಕೂಡ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಇದು ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಆಲಿವ್ ಆಯಿಲ್ ಅದರದ್ದೇ ಆದ ಬೆನಿಫಿಟ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಕುಕ್ಕಿಂಗ್ ಆಲಿವ್ ಆಯಿಲ್. ಡಿಸಾ ಅನ್ನೋದು ಆಲಿವ್ ಎಕ್ಸ್ಟ್ರಾ ಲೈಟ್ ಅಂತ ಹೇಳಿಬಿಟ್ಟು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ. ಸ್ಕೂಲ್ ಇದ್ದಾಗ ನಾನು ಆಲೂ ಪಲ್ಯ ಎಲ್ಲ ಮಾಡಿರೋದಿಲ್ಲ, ಬರೀ ಚಟ್ನಿ ಮಾಡಿರ್ತೀನಿ. ಇವತ್ತು ರಾಜೇಶ್ ಆಫೀಸ್ಗೆ ಹೋಗ್ತಾ ಇದ್ದಾರೆ, ಸ್ವಲ್ಪ ಲೇಟ್ ಆದರೂ ಒಂದು 5-10 ನಿಮಿಷ ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ನಾನು ತುಂಬ ಎಣ್ಣೆ ಹಾಕೋದಕ್ಕೆ ಹೋಗೋದಿಲ್ಲ, ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹಿಡಿಸುತ್ತೆ. ನಾನು ನಾರ್ಮಲ್ಗಿಂತ ಒಂಚೂರು ಎಕ್ಸ್ಟ್ರಾ ಹಾಕಿರ್ತೀನಿ. ಬಟ್ ಅಮ್ಮ ಮನೇಲಿ ಮಾಡಿದಾಗ ಅದು ಡ್ರೈ ಅನಿಸುತ್ತೆ ಕಣೆ ಅಂದ್ಬಿಟ್ಟು ಜಾಸ್ತಿ ಹಾಕ್ತಾರೆ. ನಮ್ಮ ಮನೇಲಿ ನಾನು ತುಂಬ ರೇರೇನೆ ಮಾಡೋದು ಆಲೂ ಪಲ್ಯ. ಅದು ಕಾರ್ಬ್ಸ್ ಅಲ್ವಾ, ರಾಜೇಶ್ ಅಷ್ಟೊಂದು ಇಷ್ಟಪಡೋದಿಲ್ಲ ಅದನ್ನು. ಬೆಳಿಗ್ಗೆ ಹೊತ್ತು ಏನಿದ್ರು ಪೂರಿ ಪಲ್ಯ ಚಟ್ನಿ ಮಾಡ್ತೀನಿ, ಅಥವಾ ಈ ಥರ ದೋಸೆಗೆ ಒಂದು ಸಾರಿ. ಇವತ್ತು ರೆಡ್ ಚಟ್ನಿ ಮಾಡೋದನ್ನು ಮರ್ತುಬಿಟ್ಟೆ. ಅದಕ್ಕೆ ಸಾನು ತಿನ್ನಬೇಕಾದ್ರೆ ಕೇಳ್ತಾ ಇದ್ಲು, ಮಮ್ಮ ರೆಡ್ ಚಟ್ನಿ ಮಾಡಿಲ್ವಾ, ಬರೀ ಪಲ್ಯ ಹಾಕಿದೆಯಲ್ಲ ಅಂತ ಹೇಳ್ಬಿಟ್ಟು. ನಾನು ದೋಸೆ ಮಧ್ಯ ಪಲ್ಯ ಹಾಕ್ಬಿಟ್ಟು ಮಸಾಲೆ ದೋಸೆ ಥರ ತೆಳ್ಳಕ್ಕೆ ಬಿಟ್ಬಿಟ್ಟು ಸಾನು ಕೊಟ್ಟಿದ್ದೆ. ಆ್ಯಂಡ್ ರಾಜೇಶ್ಗೆ ಪಲ್ಯ ಸಪ್ರೇಟಾಗೇ ಹಾಕಿ ಕೊಟ್ಟೆ ಬಾಕ್ಸಲ್ಲಿ. ಸಾನು ಇನ್ನೂ ಸ್ನಾನ ಮಾಡಿಲ್ಲ, ಅವಳು ಟಿ ವಿ ನೋಡ್ತಾ ಇದ್ದಾಳೆ. ಬಟ್ ನಾನೀಗ ಸ್ನಾನಕ್ಕೆ ಹೋಗು ಅಂತ ಇದ್ದೀನಿ. ಯಾಕೆ ಅಂದರೆ ಇವತ್ತು ನಾನು ಪ್ರಸಾದಕ್ಕೆ ಬೇಸನ್ ಲಾಡು ಮಾಡ್ತಾ ಇದ್ದೀನಿ. ಅಷ್ಟೇ ಹೇಳಿದ್ದು ನಾನು, ಇನ್ನೇನು ಮುಂದೆ ಹೇಳಿಲ್ಲ. ಅವಳೇ ಅರ್ಥ ಮಾಡ್ಕೊಂಡು ಹೊರಟೋದ್ಲು. ಅದೇನು ತಿನ್ನೋದಕ್ಕೆ ಹೋದ್ಲೋ ಮಾಡೋದಕ್ಕೆ ಹೋದ್ಲೋ ಗೊತ್ತಿಲ್ಲ. ಸೊ ಬೇಸನ್ ಲಾಡು ಮಾಡೋದು ಅಂದರೆ ಅವಳು ಉಂಡೆ ಕಟ್ಟೋದು ಅವಳಿಗೆ ತುಂಬ ಇಷ್ಟ. ಸ್ನಾನ ಮಾಡಿದೆ ನಾನು ಹೆಂಗೆ ಕೊಡಲಿ, ಅವಳಿಗೆ ನೈವೇದ್ಯ ಮಾಡಬೇಕಲ್ವಾ. ಅದಕ್ಕೆ ಈಗ ಬೇಸನ್ ಲಾಡು ಮಾಡೋಕ್ಕೆ ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು: ಕಡಲೆ ಹಿಟ್ಟು, ಸಕ್ಕರೆ, ಏಲಕ್ಕಿ ಮತ್ತು ತುಪ್ಪ. 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅದನ್ನು ಜರಡಿ ಮಾಡ್ಕೊಳ್ತೀನಿ. ಸೊ 2 ಬಟ್ಲು ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. ತುಪ್ಪ ಹಾಕೋ ಮುಂಚೆನೇ ನಾವು ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು, ಘಮ ಬಿಡೋ ತನಕ. ಸಣ್ಣ ಉರಿ ಮಾಡಿಕೊಂಡು ಇದನ್ನು ತುಂಬ ಬೇಗ ಮಾಡೋದಕ್ಕಾಗೋದಿಲ್ಲ. ಏನಿದ್ರು ನಾವು ಪೇಷನ್ಸಾಗಿ ಸಣ್ಣ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು ಈ ಸ್ವೀಟನ್ನು. 1 ಬಟ್ಲು ಸಕ್ಕರೆ ತೊಗೋತೀನಿ. ಇದಕ್ಕೆ ಒಂದು 4 ಏಲಕ್ಕಿ ಕಾಳುಗಳನ್ನ ಹಾಕ್ಕೊಳ್ತೀನಿ. ಇದು 1 ಬಟ್ಲು, ಇದು ಗಟ್ಟಿ ಇದೆ ಅಲ್ವಾ, ಕರ್ಗದ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಇದು 1 ಫುಲ್ ಬಟ್ಲು ತುಪ್ಪ ಬೇಕಾಗುತ್ತೆ. ಅಥವಾ ನಾವು ಮೆಷರ್ಮೆಂಟ್ ಮಾಡಲಿಲ್ಲ ಅಂದ್ರೂ ಅಲ್ಲಿ ಮಾಡೋ ಟೈಮಲ್ಲಿ ಕೂಡ ಗೊತ್ತಾಗುತ್ತೆ ಎಷ್ಟು ತುಪ್ಪ ಹಿಡಿಸುತ್ತೆ ಅಂತ ಹೇಳಿಬಿಟ್ಟು. ಇದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಒಂದು 5-10 ನಿಮಿಷ ಆಯಿತು ನಾನು ಶುರು ಮಾಡಿ. ಈಗ ಇದಕ್ಕೆ ನಾನು ತುಪ್ಪ ಹಾಕ್ಕೊಳ್ತೀನಿ. ಇದು ಘಮ ನಿಮಗೆ ಗೊತ್ತಾಗುತ್ತೆ ಉರಿತಾ ಇರೋದು. ಆ ಘಮ ಬರೋ ತನಕ ನೀವು ಡ್ರೈ ರೋಸ್ಟೇ ಮಾಡ್ಕೊಳ್ಬೇಕು, ತುಪ್ಪ ಹಾಕಬಾರ್ದು. ಏನಾಗುತ್ತೆ, ತುಪ್ಪ ಹಾಕಿ ಹುರಿದಾಗ ನಾವು ತುಂಬ ಬೇಗ ತಳ ಹಿಡಿಯೋದಕ್ಕೆ ಶುರು ಆಗುತ್ತೆ. ಅಂದರೆ ತುಂಬ ಬೇಗ ಫ್ರೈ ಆಗಿಬಿಡತ್ತೆ ಕಡಲೆ ಹಿಟ್ಟು, ಆದರೆ ಅದರದ್ದು ಹಸಿ ವಾಸನೆ ಹೋಗಿರೋದಿಲ್ಲ. ಈಗ ಸೆಕೆಂಡ್ ಬ್ಯಾಚ್ ತುಪ್ಪ ಹಾಕೊಳ್ತಾ ಇದ್ದೀನಿ.
5 ನಿಮಿಷ ಆದರೂ ಮಿನಿಮಮ್ ಹುರಿಬೇಕು ಸ್ನೇಹಿತರೆ, ಒಂದೊಂದು ಸಾರಿ ತುಪ್ಪ ಹಾಕ್ಕೊಂಡು. ಆ್ಯಂಡ್ ಇದು ನಾನು ಯೂಸ್ ಮಾಡ್ತಾ ಇರೋದು ನಾರ್ಮಲ್ ಸ್ಟೀಲ್ ಅಲ್ಲ, ಟ್ರೈಪ್ಲೆ. ಅದಕ್ಕೆ ಇದು ತುಂಬ ಬೇಗ ತಳ ಹಿಡಿಯೋದಿಲ್ಲ, ಈವನ್ ಆಗಿ ಹೀಟ್ ಎಲ್ಲನೂ ಎಲ್ಲ ಕಡೆನೂ ಹರಡುತ್ತೆ. ಮತ್ತು ಸ್ಟೀಲ್ಗೆ ಸ್ಟೀಲ್ ಸ್ಪ್ಯಾಚುಲಾ ಯೂಸ್ ಮಾಡಿದ್ರೆ ತುಂಬ ಶಬ್ದ ಬರುತ್ತೆ. ಮತ್ತು ವುಡ್ದು ಯೂಸ್ ಮಾಡ್ಬೋದು, ಆ ವುಡ್ದು ಶೈನ್ ತೊಳಿತಾ ಹೊರಟೆ ಹೋಗುತ್ತೆ. ಅದಕ್ಕೆ ನಾನು ಸಿಲಿಕಾನ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು, ನೋಡಿ ಶಬ್ದನೂ ಬರಲ್ಲ, ತುಂಬ ಚೆನ್ನಾಗಿ ವರ್ಕ್ ಮಾಡ್ಬೋದು. ಅದು ಗಂಟಾಗಿದೆ ಅಲ್ವಾ ತುಪ್ಪದ್ದು, ಅದೆಲ್ಲನೂ ಎಷ್ಟು ಚೆನ್ನಾಗಿ ಪುಡಿ ಮಾಡ್ಬೋದು. ಇದು 2 ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ದರೆ. ಈಗ ತುಪ್ಪ ಜಾಸ್ತಿ ಹಾಕ್ಕೊಳ್ತೀನಿ. ಕಲರ್ ಫುಲ್ ಚೇಂಜ್ ಆಗಿದೆ ಆ್ಯಂಡ್ ತಳ ಹಿಡಿಯೋಕ್ಕೆ ಬರ್ತಾ ಇದೆ. ಇಲ್ಲಿ ನೋಡಿ ಕಲರ್ ಹೇಗೆ ರೆಡ್ಗೆ ಆಗ್ತಾ ಇದೆ ಅಂತ. ಸೊ ಇದು ಫುಲ್ ಆಗಿದೆ, ಫ್ರೈ ಆಗಿದೆ. ಈಗ ಏನಿದ್ರು ತುಪ್ಪದಲ್ಲಿ ನಾವು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಸೊ ಸಣ್ಣ ಉರಿನೇ ಇರಬೇಕು, ಈಗ ದಪ್ಪ ಮಾಡಲೇಬಾರ್ದು. ಇದೀಗ ಹೀರ್ಕೊಳ್ತಾ ಇದೆ ಅಲ್ವಾ ತುಪ್ಪ, ಆಮೇಲೆ ಇದು ತುಪ್ಪ ಬಿಡುತ್ತೆ, ಆವಾಗ ಇದು ಆಗಿದೆ ಅಂತ ಅರ್ಥ. ನೋಡಿ ಈ ಥರ ಈಗ ಗಟ್ಟಿ ಆಗಿಬಿಡ್ತು. ಫ್ರೈ ಆಗ್ತಾ ತುಪ್ಪ ರಿಲೀಸ್ ಮಾಡುತ್ತೆ. ಬೇಸನ್ ಲಾಡು ಒಂಥರ ಗೋಲ್ಡನ್ ಕಲರ್ ಇರುತ್ತೆ, ಅದಕ್ಕೆ ಯಾವುದೇ ಕಲರ್ ಹಾಕೋದಿಲ್ಲ. ನಾವೇನು ಹುರಿತೀವಲ್ವಾ ಅದ್ರ ಮೇಲೆ ಆ ಕಲರ್ ಡಿಪೆಂಡ್. ನೋಡಿ ಇಲ್ಲಿ ಹೇಗೆ ಶೈನ್ ತುಪ್ಪ ಬಿಡ್ತಾ ಇದೆ ಅಂತ. ಸೊ ನಾನೀಗ ಇಷ್ಟೇ ಹಾಕೊಳ್ಳೋದು. ನೀವು ಹಾಕೊಳ್ಳೋಂಗಿದ್ರೆ ಇನ್ನು 1 ಸ್ಪೂನ್ ಏನಾದರೂ ಹಾಕ್ಕೊಂಡು, ಇನ್ನು ತುಪ್ಪ ನಮಗೆ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ ಕರಗೋದು, ಬಾಯಲ್ಲಿಟ್ಟ ತಕ್ಷಣ ಕರಗಬೇಕು ಅನ್ನೋ ಹಾಗಿದ್ರೆ ಇನ್ನು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳಿ. ನಾನೀಗ ಇದನ್ನು ಆಫ್ ಮಾಡ್ಕೊಳ್ತೀನಿ. 11:15 ಸ್ನೇಹಿತರೆ, 10:45ಗೇನೋ ನಾನು ಶುರು ಮಾಡಿದ್ದು. 3/4 ಗಂಟೆ ನಿಂತ್ಕೊಂಡು ಅದನ್ನು ಮಿಕ್ಸ್ ಮಾಡಿದ್ದೀನಿ ನೋಡಿ. ಅದು ಮಾಡೋದಕ್ಕೆ ಅಷ್ಟು ಟೈಮ್ ಹಿಡಿಸುತ್ತೆ, ಯಾಕಂದರೆ ಸಣ್ಣ ಉರಿ ಮಾಡ್ಕೊಂಡೇ ನಾವು ಸ್ವೀಟನ್ನು ಮಾಡಬೇಕು. ದಪ್ಪ ಮಾಡಿದ್ರೆ ತುಂಬ ಬೇಗ ಫ್ರೈ ಆಗಿಬಿಡುತ್ತೆ ಆ್ಯಂಡ್ ಹಸಿ ವಾಸನೆ ಹೋಗೇ ಇರೋದಿಲ್ಲ. ಸೊ ಈಗ 12 ಗಂಟೆ ತನಕ ನಾನು ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಕೂತ್ಕೊಳ್ತೀನಿ. ಈಗ ಆಮೇಲೆ ಹೋಗ್ಬಿಟ್ಟು ಉಂಡೆ ಕಟ್ಟೋದಕ್ಕೆ ಶುರು ಮಾಡ್ತೀನಿ. ಒಂದು 10 ಮಿನಿಟ್ಸ್ ಬಿಟ್ಟು ಅದಕ್ಕೆ ಸಕ್ಕರೆ ಪುಡಿ ಹಾಕಬೇಕು, ಆಮೇಲೆ ಅದನ್ನು ಉಂಡೆ ಮಾಡಬೇಕು. ಅಲ್ಲಿ ತನಕ 12 ಆಗುತ್ತೆ, ನಾನು ಪೂಜೆ ಕಂಟಿನ್ಯೂ ಮಾಡ್ಬೋದು. ಇದಕ್ಕೀಗ ಸಕ್ಕರೆ ಸೇರಿಸ್ಕೊಳ್ತೀನಿ. ತುಂಬ ಬಿಸಿ ಇದೆ ಈಗ, ನಾನೀಗ ಮಾಡಿ ಬಿಟ್ಟಿರ್ತೀನಿ. ನೀನು ಉಂಡೆ ಮಾಡು ಗಟ್ಟಿಯಾಗಿ, ನಾನು ಪೂಜೆಗೆ ಹೋಗ್ಬೇಕು. ನನಗೆ ಇನ್ನು ಬಿಸಿ ಇದೆ, ಮಾಡೋಕ್ಕಾಗ್ತಿಲ್ಲ ಉಂಡೆ. ನೀನು ಆಮೇಲೆ ಮಾಡು ಅಂದರೆ ಬೇಗ ಪೂಜೆ ಮಾಡು, ನಾನು ತಿನ್ನಬೇಕು ಅಂತ. ನೀನು ಈಗ ತಿನ್ನಂಗಿಲ್ಲ. ದಿಸ್ ಹ್ಯಾವ್ ಡನ್ ಫಾರ್ ಸ್ಪೆಷಲ್ ಡೇ. ವಿ ಹ್ಯಾವ್ ಒಕೇಶನ್ ಇನ್ ದ ಆಫ್ಟರ್ನೂನ್ ಈವ್ನಿಂಗ್. ಸಂಜೆಗೆ ನನಗೆ ಬೇಕು ಇದು, ಇವಾಗ್ಲಿಗೂ ಮತ್ತು ಸಂಜೆಗೂ. ಅದಕ್ಕೆ ಈಗಲೇ ಮಾಡಿರೋದು, ಜಾಸ್ತಿ ಮಾಡಿರೋದು. ಇಲ್ಲ ಅಂದಿದ್ರೆ ಒಂದು 4 ಉಂಡೆ ಆಗೋ ಅಷ್ಟು ಮಾಡಿಬಿಟ್ಟು ಎತ್ತಿರ್ತಿದ್ದೆ. ಇಲ್ಲ ನನ್ನ ಫ್ರೆಂಡ್ಸ್ಗಳಿದ್ರೆ ಸ್ವೀಟ್ ಇದೆ ಅಂತ ಅದಕ್ಕೆ ಮಾಡಿದ್ದೀನಿ ಕೊಡು. ಸುಮ್ಮನೆ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹಸಿಟ್ಟು ತೊಗೊಂಡು ಹಿಂಗೆ ಮಾಡಿದ್ರೆ ಸಾಕು, ಅಂದ್ಕೊಂಡ್ಬಿಡತ್ತೆ. ಅದು ಬಿಸಿ ಇದೆಯಲ್ಲ. ನಾನು ಮಾಡ್ತೀನಿ. ಅಯ್ಯೋ ಎಷ್ಟೊಂದು ಕೇರು ನನ್ನ ಮಗಳಿಗೆ, ನಾನಿನ್ನ ತಿಂಡಿ ಮಾಡಿಲ್ಲ ಅಂತ. ಶುರು ಮಾಡಿದ್ದು ನಾನು 10:30ಗೆ ದೀಪ ಹಚ್ಚಿದ್ದೆ, ಅಂದರೆ 10:30 ಮುಂಚೆನೇ ದೀಪ ಹಚ್ಚಿದ್ದೆ. ಬಟ್ ಸ್ವೀಟ್ ಮಾಡಬೇಕಿತ್ತಲ್ಲ ಅಂದ್ಬಿಟ್ಟು ಲೇಟ್ ಆಯಿತು. 12 ಗಂಟೆ ಮೇಲೇ ಮತ್ತೆ ಪಾರಾಯಣ ಶುರು ಮಾಡೋಣ, ಮಧ್ಯ ರಾಹುಕಾಲದಲ್ಲಿ ಬೇಡ ಅಂತ ಹೇಳಿ ಕಾದು 12 ಗಂಟೆಗೆ ನಾನು ಮತ್ತೆ ಶುರು ಮಾಡಿ ಪೂಜೆನ ಪಾರಾಯಣ ಮುಗಿಸ್ಬಿಟ್ಟು ಆಮೇಲೆ ತಿಂಡಿ ಮಾಡಿಕೊಂಡು ಈಗ ತಕ್ಷಣಕ್ಕೇ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ತಿಂಡಿ ಮಾಡಿದ್ದೆ ಇವತ್ತು 1 ಗಂಟೆ. ಇವತ್ತು
ತುಂಬಾ ಲೇಟ್ ಆಯಿತು, ಇಲ್ಲಾಂದರೆ ನಾನು ಅಷ್ಟೊತ್ತಿಗೆ ಮಾಡೋದಿಲ್ಲ. ಮತ್ತು ಈಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು. ಬೆಂಡೆಕಾಯಿ ನಾನು ಹುರ್ಕೊಳ್ಳೋದಿಲ್ಲ ಸ್ನೇಹಿತರೆ, ಯಾಕಂದರೆ ಅದು ತುಂಬ ಘಾಟ್ ಥರ ಮನೆ ಫುಲ್ಲು ಹೊಗೆ ತುಂಬ್ಕೊಳ್ಳುತ್ತೆ, ಬಾಣಲಿ ಎಲ್ಲನೂ ಕರ್ಕಲಾಗುತ್ತೆ. ಅದಕ್ಕೆ ನಾನು ಏರ್ ಫ್ರೈರಲ್ಲಿ ಈಸಿಯಾಗಿಯೇ ಮಾಡ್ಕೊಂಡು ಬಿಡ್ತೀನಿ. ಇದು ನೋಡಿ 180 ಡಿಗ್ರಿಯಲ್ಲಿ 10 ಮಿನಿಟ್ಸ್, ಅಂದರೆ ಮೊದಲು ಒಂದು 6-7 ನಿಮಿಷ, ಆಮೇಲೆ ಅದನ್ನು ತೆಗೆದ್ಬಿಟ್ಟು ಮತ್ತೆ ಸ್ವಲ್ಪ ಕೈ ಆಡಿಸ್ಬಿಟ್ಟು ಮೇಲೆ ಕೆಳಗೆ ಮಾಡಿ ಮತ್ತೆ ಒಂದು 5 ನಿಮಿಷ ಇಟ್ಟರೆ ಇದು ರೆಡಿ ಆಗಿಬಿಡುತ್ತೆ. ಡೈರೆಕ್ಟ್ ನಾವು ಸಾಂಬಾರಿಗೆ ಹಾಕ್ಕೊಳ್ಬೋದು, ಎಣ್ಣೆನೂ ಏನು ಜಾಸ್ತಿ ಬೇಕಾಗೋದಿಲ್ಲ. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಆಯಿಲ್ಲೆಸ್ ಫ್ರೈಯಿಂಗೋಸ್ಕರ ಇದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ. ನಮ್ಮ ಸಾನೋಗಿಂತ ಮುಂಚೆ ಇರುವೆಗಳು ಬಂದು ತಿಂತಾ ಇದ್ದಾವೆ ನೋಡಿ. ಅರ್ಧ ಗಂಟೆ ಆಗಿಲ್ಲ ಮಾಡಿ, ಆಗಲೇ ಇರುವೆಗಳು. No eating. ತುಂಬ ಬಿಸಿಲು ಮಾಡಿದ್ರೆ ಅಥವಾ ತುಂಬ ಸಕ್ಕರೆ ಅಂತ ತುಪ್ಪ ಹಾಕಿದ್ರೆ ರೌಂಡ್ ಆಗೋದಿಲ್ಲ. ರೌಂಡ್ ಮಾಡಿ ಇಟ್ರೂ ಈ ಥರ ಫ್ಲ್ಯಾಟ್ ಆಗಿಬಿಡುತ್ತೆ. ಸೊ ಅದು ಗಟ್ಟಿ ಆಗೋ ತನಕನೂ ನಾವು ಈ ಥರ ರೌಂಡ್ ಮಾಡ್ತಾನೇ ಇರಬೇಕಾಗತ್ತೆ. ಬೇಗ ಏನು ಬೇಗ ಸೊ ದಿಸ್ ಇಸ್ ದ ಬೇಸನ್ ಲಾಡು. ಈಗ ಇನ್ನೂ ಇದು ಗಟ್ಟಿ ಆಗುತ್ತೆ, ನಾಳೆ ತನಕ ಫುಲ್ ಗಟ್ಟಿ ಆಗಿಬಿಡುತ್ತೆ. ಈಗ ಸ್ವಲ್ಪ ಜಿಗ್ಲಿ ವಿಗ್ಲಿ ಅನಿಸುತ್ತೆ, ಇನ್ನು ಮುಟ್ಟಿದ್ರೆ ನಾಳೆ ತನಕ ಸಂಜೆ ತನಕನೇ ಗಟ್ಟಿ ಆಗುತ್ತೆ. ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಸ್ನೇಹಿತರೆ ಈಗ ನೆಕ್ಸ್ಟ್ ಕೆಲಸಗಳನ್ನ ತಗೊಳ್ತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲ್ ಒಕೇಶನ್ ಇದೆ, ಸ್ಪೆಷಲ್ ಡೇ ಅಂತ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ. ಅದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ತಟ್ಟೆಯಲ್ಲಿ ಹೂಗಳನ್ನೆಲ್ಲ ತಂದಿಟ್ಕೊಂಡಿದ್ದೀನಿ, ಹಾಗೆ ಒಂದು ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಎಲ್ಲನೂ ತಂದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಪೋಣಿಸ್ಕೊಳ್ಬೇಕು. ಸೊ ನೀವು ಗೆಸ್ ಮಾಡಿದ್ದು ಕರೆಕ್ಟಾ? ಯಾತಕ್ಕೆ ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ? ಗಾಡಿ ಪೂಜೆಗೆ. ಸೊ ಗಾಡಿ ಪೂಜೆ ಯಾವುದು, ಯಾತಕ್ಕೆ, ನಿಮಗೆ ಎಲ್ಲನೂ ಗೊತ್ತಿದೆ. ನಾನು ಇನ್ನೊಂದು ಸಾರಿ ಹೇಳಬೇಕಾಗಿಲ್ಲ ಡೀಟೇಲಾಗಿ. ಸೊ ಬನ್ನಿ ಈಗ ಬೇಗ ತಯಾರಿ ಮಾಡ್ಕೊಳ್ತೀನಿ. ರಾಜೇಶ್ ಇನ್ನೂ ಬಂದಿಲ್ಲ, ಅವ್ರು ಹೇಳಿದ್ದಾರೆ ಬಂದ ತಕ್ಷಣವೇ ಹೊರಡೋಣ ಅಂತ ಹೇಳಿಬಿಟ್ಟು. ಸೊ ನಾವು 4 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂದಿದ್ದಾರೆ. ಅದ್ರ ಮುಂಚೆ ನಾನು ಸ್ವಲ್ಪ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ರಾಜೇಶ್ ನೆನೆ ತುಂಬ ಹೂ ತಂದಿದ್ರು, 2 ಮಾರೇನೋ ಹೂ ತಂದಿದ್ರು, ಅದನ್ನೇ ಮುಡ್ಸೋಣ ಅಂದ್ಬಿಟ್ಟು. ಬಟ್ ನನಗೆ ಯಾಕೋ ಒಂಥರ ಹಾರದ ಥರ ಮಾಡ್ಕೊಳ್ಳೋಣ ಅಂತ ಆಸೆ ಆಯಿತು. ಟೈಮು ಇತ್ತಲ್ಲ ಅಂದ್ಬಿಟ್ಟು ಹಾರ ಮಾಡ್ಕೊಳ್ತಾ ಇದ್ರಿ. ಇದೊಂಥರ ನೋಡೋಕೆ ಚೆನ್ನಾಗಿರುತ್ತಲ್ವ ಬರೀ ಹೂವು ಮುಡ್ಸೋದಕ್ಕಿಂತ. ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅವರೇನೆ ದೇವಸ್ಥಾನಕ್ಕೆ ಹೋದರೆ ಅವರೇ ಮಾಡ್ತಾರೆ. ಬಟ್ ನಮ್ಮ ಕಡೆಯಿಂದ ಹಣ್ಣು ಕಾಯಿ ಹೂ ಎಲ್ಲ ನಾವೇ ತೊಗೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆ ಅದನ್ನೆಲ್ಲ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಕ್ಕಿ ಬೇಳೆ ಬೆಲ್ಲ ಅದನ್ನು ಕೂಡ ತೊಗೊಂಡಿದ್ದೀನಿ, ಅಲ್ಲಿ ಯಾರಿಗಾದ್ರೂ ದಾನ ಕೊಡೋಣ ಅಂತ ಹೇಳಿಬಿಟ್ಟು. ಸ್ನೇಹಿತರೆ ಟೈಮ್ 4:15 ಆಗ್ತಾಯಿದೆ. ಈಗ ನಾನು ರೆಡಿ ಆಗ್ತಾ ಇದ್ದೀನಿ. ಪೂಜೆಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡಿ ಆಯಿತು. ಈಗ ಜಸ್ಟ್ ಡ್ರೆಸ್ ಚೇಂಜ್ ಮಾಡಿ ಹೊರಡೋದು. ಎಲ್ಲಿಗೆ ಹೊರಡ್ತಾ ಇದ್ದೀವಿ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ. ಇವತ್ತು ನಿಮ್ಗೇನು ಅನಿಸುತ್ತೆ, ಸ್ಪೆಷಲ್ ಡೇ ನಾಳೆ, ಅದು ಯಾವುದ್ರ ಬಗ್ಗೆ ಇರ್ಬೋದು ಕಾಮೆಂಟ್ ಮಾಡಿ ಹೇಳಿ ಅಂತ. ಇವಾಗ ಗೊತ್ತಾಗುತ್ತೆ ನೀವು ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡಿದ್ರಿ ಅಂತ. ಬನ್ನಿ ಲೆಟ್ಸ್ ಗೋ. Mama will directly show. Green family. Actually, it was supposed to be pink family, but it became green family. ಇವತ್ತು ಗ್ರೀನ್, ನವರಾತ್ರಿಲಿ ಗ್ರೀನ್ ಡೇ ಇವತ್ತು, ಹೌದಾ? ಅದಕ್ಕೆ ಗ್ರೀನ್ ಹಾಕ್ಸಿರೋದು. ಅಂಡ್ ನಮ್ಮ ಹತ್ರ ಇವಳ ಹತ್ರ ಬಿಡಿ ಇರ್ಲಿಲ್ಲ, ನಿಮ್ಮ ಹತ್ರನೇ ಇತ್ತು ನನ್ನ ಹತ್ರನೇ ಇತ್ತಲ್ಲ. ಸೊ ನಾನೇನ್ ಅನ್ಕೊಂಡೆ 3 ಜನ ಒಂದೇ ಕಲರ್ ಹಾಕ್ಬೇಕು ಅಂತ. ಮಮ್ಮ ನನ್ ಬಗ್ಗೆ ಯೋಚಿಸೇ ಇಲ್ಲ. ಓಹೋ, ನೀನ್ ಔಟ್ ಸೈಡರ್. ನಮ್ದು ಯೋಚನೆ ಮಾಡ್ತೀವೋ ಬಿಡ್ತೀವೋ, ಇವಳ್ದು ಮೊದ್ಲು ನೋಡ್ಕೊಂಡಿರ್ಬೇಕು ಇವಳ ಹತ್ರ ಯಾವ ಕಲರ್ ಇದೆ ಅದನ್ನ ಯೋಚನೆ ಮಾಡ್ಕೊಂಡು ಆಮೇಲೆ ನಾನು ನನ್ನ ಕಲರ್ನ ಮ್ಯಾಚ್ ಮಾಡ್ಕೋಬೇಕು. ಆಮೇಲೆ ರಾಜೇಶ್ ಈ 3 ಜನದ ಹತ್ರ ಒಂದೇ ಕಲರ್ದು ಜೀನ್ಸ್ ಇದೆ. ನಾನು ಅನ್ಕೊಂಡೆ ಜೀನ್ಸ್ ಹಾಕೋಣ, ಟಿ ಶರ್ಟ್ ಹಾಕೋಣ ಅಂತ. ಬಟ್ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ವಲ್ಲ, ಅದಕ್ಕೆ ಈ ಥರ ನಂದು ರಾಜೇಶ್ ಎಕ್ಸಾಕ್ಟ್ ಮ್ಯಾಚ್ ಆಯಿತು. ಇದು ಒಂಚೂರು ನಿಯರ್ ಅದು.
ಇಲ್ಲದೆ ಇರ್ಬೋದು ಅಂತ. ಸೊ ಇವತ್ತು ನಾವು ಗಾಡಿನ ಡೆಲಿವರಿ ಮಾಡ್ತಾ ಇದ್ದೀವಿ. ಇದು ಬುಕ್ ಮಾಡಿದ್ದು ನಾವು ಗಣೇಶ ಹಬ್ಬದ ಮುಂಚೆ, ಬಟ್ ಇವಾಗ ಡೆಲಿವರಿ ಎಕ್ಸಾಕ್ಟ್ಲಿ August 15th. ಕರೆಕ್ಟ್. ಅವತ್ತು ಬುಕ್ ಮಾಡಿದ್ದು ಇವತ್ತು ಡೆಲಿವರಿ ತಗೊಳ್ತಾ ಇದ್ದೀವಿ. ಅವತ್ತು ಸಂಜೆನೇ ಮೋದಿ ಗಿಫ್ಟ್ ಕೊಟ್ಟರು, ಅದಕ್ಕೆ ಡಿಲೇ ಮಾಡಿದ್ವಿ. ಶುಕ್ರವಾರ ಒಳ್ಳೆ ದಿನ ಅಂದ್ಬಿಟ್ಟು ಇವತ್ತು ಡೆಲಿವರಿ ತಗೊಳ್ತಾ ಇದ್ದೀವಿ. ಅವತ್ತೇ ಹೇಳಿದ್ದೆ ಯಾವ ಗಾಡಿ ಇರ್ಬೋದು ಗೆಸ್ ಮಾಡಿ ಅಂತ. ಸೊ ಕಾಮೆಂಟ್ ಮಾಡಿ ಹೇಳಿ, ಇದನ್ನು ತೋರಿಸೋ ಮುಂಚೆ ಎಲ್ಲ ಸ್ವಲ್ಪ ಫಾರ್ಮ್ಯಾಲಿಟೀಸ್ ಇದೆ, ಅದನ್ನು ಮುಗಿಸ್ಬಿಟ್ಟು ಫುಲ್ ಗಾಡಿ ತೋರಿಸ್ತೀವಿ. ಈಗ ಫಾರ್ಮ್ಯಾಲಿಟೀಸ್ ಪೂರ್ತಿ ಆಗ್ತಾ ಇದೆ, ಗಾಡಿ ರೆಡಿ ಇದೆ. ಅಲ್ಲಿ ಒಂದು ಸೈನ್ ಹಾಕ್ಬಿಟ್ಟು ತೊಗೊಂಡೋಗೋದು. ಈ ಗಾಡಿ ನನಗೆ ಗಿಫ್ಟು, ಹಾಗಾಗಿ ರಾಜೇಶ್ ನನ್ನ ಹತ್ರನೇ ಸೈನ್ ಮಾಡಿಸ್ತಾ ಇದ್ದಾರೆ. ಮೇಡಮ್ದಿದು ಅವ್ರ ಹತ್ರನೇ ಸೈನ್ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು. ಸೊ ದಿಸ್ ಈಸ್ ಅ ಬಿಗ್ ಗಿಫ್ಟ್ ಆಫ್ ದ ಇಯರ್ ಫ್ರಮ್ ರಾಜೇಶ್. ರಾಜೇಶ್ ಇಲ್ಲಿಂದ ಇಳಿಸ್ತೀನಿ ಅಂದ್ಬಿಟ್ಟು ಕಾಯ್ತಾ ಇದ್ದಾರೆ. ಅವ್ರ ಲಕ್ಕಿ ಟೈಮಿಂಗ್ಸ್ ಕಾಯ್ತಾ ಇದ್ದಾರೆ. ಇವತ್ತು ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಟೈಮ್ ಈಗ 5:45. ಫುಲ್ ಕ್ಯೂ. ನವರಾತ್ರಿಯಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಕೇಳಬೇಕಾ? ಇವತ್ತೂ ಕೂಡ ದೀಪ ಹಚ್ಚೋರು ಹಚ್ತಾ ಇದ್ದಾರೆ. ನಿಂಬೆಹಣ್ಣು ದೀಪ, ಬೆಲ್ಲದ ದೀಪ ಎಲ್ಲ ತುಂಬ ರಶ್ ಇದೆ. ನಿಮ್ಮ ಇದಕ್ಕಷ್ಟೇ ಅದು ಶಂಖ ಕರಿದಾರ ಯಾವುದು ಪ್ರಯೋಜನ ಇಲ್ಲ. ನೀವು ಯಾವ ಏರಿಯಲ್ಲಿ ಇರೋದು ಮನೆ? ಇಲ್ಲೇ ತಿಂಗಳಲ್ಲಿ ಇದಿರುತ್ತೆ. ನೆಕ್ಸ್ಟ್ ಒಂದು ಅಮಾವಾಸ್ಯೆಗೋಸ್ಕರ ಹೊಡೆಯೋದು. ನಾವು ವಾಡಿಕೆಯಿಂದ ನಾವು ಬಂದ್ಬಿಟ್ಟಿದ್ದೀವಲ್ಲ, ಗೊತ್ತಾಗಲ್ಲ ಅಷ್ಟೇ ನಮಗೆ. ವೃಶ್ಚಿಕ ರಾಶಿ ಸಾಕು ತುಂಬ ಸೇಮಿ ವಿಜಯ ಮಹಾಕಾಳಿ ಇಟ್ಕೊಳ್ಳಿ, ಯಾರು ಹಾಕ್ಬಿಡಿ. ಮಹಾಲಕ್ಷ್ಮೀ ಸೀಸನ್ ತನ್ನೋ ದುರ್ಗಿ ಪ್ರಸಾದ ವಿಶಾಲಂ ಸರ್ವಜ್ಞಾನಂ ಈಶ್ವರ ಸರ್ವಜ್ಞಾನಂ ಸದಾ ಶಿವಂ. दुर्गे प्रचोदयात् महाकाली कालिका दुर्गा परमेश्वरी कर्पूर वीराजनं दर्शयामि अक्षते लाखि महाकाली कालिका दुर्गा होगी माँ गाड़ी स्टार्ट निल्सी ಹೋಗಿ ಆ ಕಡೆ ಇಲ್ಲಿ ನೋಡ್ಬೋದು ಎಷ್ಟು ಜನ ದೀಪಗಳನ್ನ ಹಚ್ಚಿದ್ದಾರೆ ಅಂತ. ನಾನು ದೀಪ ಅಂತೂ ತಂದಿರಲಿಲ್ಲ, ಅದಕ್ಕೆ ಕರ್ಪೂರನೇ ಹಚ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ಸೊ ದಿಸ್ ವಾಸ್ ಅವರ್ ಸ್ಪೆಷಲ್ ಡೇ, ಸ್ಪೆಷಲ್ ಒಕೇಶನ್. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಗಾಡಿ ರಿಲೇಟೆಡ್ ಏನಾದರೂ ಕ್ವೆಶನ್ಸ್ ಇದ್ದರೆ ಕಾಮೆಂಟ್ ಮಾಡಿ ಹೇಳಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ. ಪ್ಲೀಸ್ ಇಷ್ಟ ಆಗಿದೆ ಅಂತ ನನಗೆ ತಿಳಿಸೋದಕ್ಕೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ತುಂಬಾ ಮೋಟಿವೇಟ್ ಮಾಡುತ್ತೆ. ಹಾಗೆ ಟೇಕ್ ಕೇರ್, ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ.